ತಂಗಾಳಿ ಹಾಡಿದೆ ಸಂತೋಷಕ್ಕೆ ಲಾಹಿರಿ ಲಾಹಿರಿ, ಒಂದಾಗಿ ಬಾಳುವ ಸಮ್ಮೇಳಕ್ಕೆ ಲಾಹಿರಿ ಲಾಹಿರಿ. ಮನಸ್ಸಿಂದ ಮನಸ್ಸಿಗೆ ಸೇತುವೆ ಕಟ್ಟಿರೋ, ಆನಂದ ಹಂಚುತ್ತಾ ಹಾಯಾಗಿ ಬಾಳಿರೋ. ಸ್ನೇಹ ಮಹಲಿಗೆ ನೀ ತೋರಣ, ಪ್ರೀತಿ ಉಳಿಯಲು ನೀ ಕಾರಣ. ಬಾಳು ಎನ್ನುವುದು ಮೂರೇ ದಿನ, ಬೇರೆ ಎಲ್ಲ ಕೃಷ್ಣಾರ್ಪಣ. ತನಕ ದಿನ ತನಕ ದಿನ ತನಕ ದಿನ ಬೃಂದಾವನ, ಶ್ರೀಕೃಷ್ಣ ಕಾಲಿಟ್ಟ ಕಡೆಯೆಲ್ಲ ಬೃಂದಾವನ. ನಮಸ್ಕಾರ ಸರ್. ನಮಸ್ಕಾರ. ಒಂದು ನಿಮಿಷ ಮಾತಾಡಬೇಕು. ಏನು ನೀವು ಇದ್ದೀರಾ? ನೀವ್ ಯಾಕಿದ್ದೀರಾ ಅಂತ ನಾನು ಕೇಳ್ಬೇಕು ಆಕ್ಚುಲಿ. ಅರೆ, ನನ್ನ ಮೊಮ್ಮಕ್ಕನ ಮದುವೆ ನಾನಿಲ್ದಿದ್ರೆ ಹೇಗೆ? ಬಹಳ ಚೆನ್ನಾಗಿತ್ತು ನಿಮ್ಮದು ಆರ್ತಿದು ನ್ಯೂಸು ಟಿವಿನಲ್ಲಿ. ಇವತ್ತು ಬೆಳಿಗ್ಗೆ ರಿಪೀಟ್ ಆಗುತ್ತಂತೆ, ಪ್ರೋಮೋ ಬರ್ತಿತ್ತು, ಯಾರೋ ಹೇಳಿದ್ರು. ಯಾಕೆ ಹೊರಟ್ಬಿಟ್ರಿ? ಕರೆಕ್ಟ್ ಬಿಡಿ, ನೀವು ಹೊರಡೋದು. ಶಶಾಂಕ್ ಬರ್ತಿದ್ದಾನೆ, ಅವನು ಬಂದಾಗ ನೀವಿಲ್ಲಿರೋದು ಚೆನ್ನಾಗಿರಲ್ಲ. ಮಾವ, ಹಲೋ ರಂಜಿತ್, ಯಾಕೆ ಹೀಗೆ ಮಾಡಿದ್ರಿ? ಏನಾಯ್ತು? ಯಾಕೆ ಒಂದೇ ಮಂಟಪದಲ್ಲಿ 2 ಮದುವೆ ನಡಿ ಹಾಗೆ ಮಾಡಿದ್ರಿ? ಅದು ನನಗೆ ಬೇರೆ ದಾರಿ ಇರಲಿಲ್ಲ ಮಾವ. ಯಾವ ಚಿತ್ರನೂ ಸುಳ್ಳು ಹೇಳಬೇಡಿ. ನಿಜ ಏನು ಅಂತ ನಿಮಗೆ ಗೊತ್ತಿದೆ. ನಾನು ಆರ್ತಿ ಒಟ್ಟಿಗೆ ಇರಬೇಕು, ಇಬ್ಬರು ಮಕ್ಕಳ ಮದುವೆ ನೋಡೋ ಹಾಗಾಗಬೇಕು ಅಂತ ತಾನೇ ನೀವೀಗ ಮಾಡಿರೋದು. ಮಾವ, ಇರೋರು ಇಬ್ಬರು ಮಕ್ಕಳು ನಿಮಗೆ ಅಂದ್ಕೊಂಡ್ರು ಮತ್ತೆ ನಿಮಗೆ ಮದುವೆ ಮಾಡೋಕ್ಕಾಗಲ್ಲ. ಅವಕಾಶ ಸಿಕ್ಕಿದೆ. ಆರ್ತಿ ಅವ್ರು ಮಾಡಿದ್ದನ್ನೆಲ್ಲ ಮರ್ತು ಬಿಟ್ರಾ? ಅದರಲ್ಲಿ ಅತ್ತೆ ಕೈವಾಡ ಏನೂ ಇರಲಿಲ್ಲ ಮಾವ. ಅಲ್ಲಿಗೆ ನಾನೇ ಸರಿ ಇಲ್ಲ ಅಲ್ವಾ? ಹಾಗಲ್ಲ ಮಾವ. ರಂಜಿತ್, ಅರ್ಥ ಮಾಡ್ಕೊಳ್ಳಿ, ಇಲ್ಲಿರೋದಕ್ಕೆ ನನಗಾಗಲ್ಲ. ಯಾಕೆ, ಏನಾಯ್ತು? ಆ ಶಶಾಂಕ್ ಬೇರೆ ಬರ್ತಾನೆ, ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ. ಮಾವ, ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ಭೈರವಿ ಅವರೇ, ಅಲ್ಲಿ ನಡೀತಿರೋ ಶಾಸ್ತ್ರಗಳನ್ನ ನೋಡ್ಕೊಂಡು ಸಂತೋಷ ಪಡ್ತಿದ್ರಲ್ಲ, ನಾವು ಈ ಮದುವೆ ನಿಲ್ಲಿಸ್ಬೇಕು ಮರ್ತು ಬಿಟ್ರಾ? ನಾನು ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಶಶಾಂಕು ಬರ್ತಾ ಇದ್ದಾನೆ, ಆರ್ತಿ ಸೂರ್ಯ ಇಬ್ರು ಒಂದಾಗಿರೋದು ನೋಡಿದ ತಕ್ಷಣ ಆಕಾಶ ಭೂಮಿ ಒಂದಾಗೋ ಥರ ಮೇಲ್ ಸೂರ್ಯ ಉರಿತಾ ಇದ್ದಾನಲ್ಲ, ಆ ಥರ ದಗ ಅಂತ ಉರಿದೋಗ್ತಾನೆ. ಇದೆಲ್ಲ ಆಗುತ್ತೆ ಅಂತ ನಿಮಗೆ ಅನ್ಸುತ್ತಾ? ಆಗತ್ತೆ. ಆದಿ ನಮ್ಮ ಹುಡುಗ. ಆದಿ 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 ಎಲ್ಲಿ? ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾನೆ. ರಂಜಿತ್, ನಮ್ಮನ್ನು ನೋಡ್ಕೊಂಡು ಯಾಕಾಗ ನಂತಿದ್ದೀರಾ? ಅಲ್ಲ, ನೀವು ಬೈರಮ್ಮ ಒಳ್ಳೆ ಹಣ್ಣು ಸುಟ್ಟು ಬೇಕ್ತರ ಆಡ್ತಿರೋದು ನೋಡಿದ್ರೆ ನಗು ಬರುತ್ತೆ, ಇನ್ನೇನಾಗುತ್ತೆ? ನೀವೇ ಏನಾದರೂ ಪ್ಲಾನ್ ಮಾಡಿದ್ರಾ? ಅಯ್ಯೋ, ಪ್ಲಾನಾ? ನಿಮ್ಮ ಮುಂದೆ ಶಶಾಂಕ್ ಅವ್ರನ್ನ? ಶಶಾಂಕ್ ಅವರು ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲೇ ಲ್ಯಾಂಡ್ ಆಗ್ತಾರೆ. ಆಕೆ ಮಲಗಿಬಿಟ್ಟಿರ್ತಾರೆ, ನೀವೇ ಎಬ್ಬರಿಸಿ ಇಳಿಸ್ಕೋಬೇಕು. ತುಂಬ ಕೆಲಸ ಇದೆ ನನಗೆ. ಬರ್ತಾರೆ ಶಶಾಂಕ್ ಬರ್ತಾರೆ ಇಳಿಸ್ಕೊಳ. ಕಂಗ್ರಾಚುಲೇಷನ್ ಮಿಸ್ಟರ್ ಆದಿ.
ಅರೇಂಜ್ಮೆಂಟ್ ಎಲ್ಲ ಸೂಪರ್. ಬೈ ಒನ್ ಗೆಟ್ ಒನ್ ಅಂದ ಹಾಗೆ ಒಂದೇ ಮದುವೆ 2 ಊಟ, ಒಂದೇ ಮದುವೆ 2 ನೋಟ. ವೆರಿ ಗುಡ್. ಸಾಕು ಸುಮ್ಮನೆ ರಜ್ಜೆ, ಒಟ್ಟ ಉರಿತಾ ಇದೆ ನಂಗಿಲ್ಲೇ. ಅಮ್ಮ ಯಾಕೆ ಪರ್ಮಿಷನ್ ಕೊಟ್ರು ಅಂತ. ಕೊಡ್ಲಿ ಬಿಡೋ, ಯಾರಪ್ಪನ ಮನೆ ಗಂಟು ಅವ್ರ ಅರ್ಧ ಖರ್ಚು ಕೊಡ್ತಾರಲ್ಲ. ಯಾವನಿಗೆ ಬೇಕಾಗಿದೆ ಖರ್ಚು? ನಾನ್ಸೆನ್ಸ್. ಅದೆಲ್ಲ ಹಾಗಿರ್ಲಪ್ಪ. ಅಚ್ಚರಿ, ನಿಮ್ಮಪ್ಪ ಮದ್ವೆಗೆ ಬರ್ತಾ ಇದ್ದಾನೆ ತಾನೆ? ಬರ್ತಾರೆ, ಬಂದೇ ಬರ್ತಾರೆ. ಅಫ್ಕೋರ್ಸ್ ಬರಬೇಕು. ಫೋನ್ ಮಾಡಿದ್ಯಾ? ನಿನ್ನೆ ಏರ್ಪೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಅವರೇ ಫೋನ್ ಮಾಡಿದ್ರು. 2 ಅವರಲ್ಲಿ ಫ್ಲೈಟ್ ಹತ್ತೀನಿ, 4 ಅವರಲ್ಲಿ ಇಂಡಿಯಲ್ಲಿ ಇರ್ತೀನಿ ಅಂತ. ಬಂದ್ ಕೂಡಲೇ ಹೋಟ್ಲ್ಗೆ ಹೋಗಿ ಫ್ರೆಶ್ ಆಗಿ ಇಲ್ಲಿಗೆ ಬರ್ತಾರಂತೆ. ಫ್ಲೈಟ್ ಹತ್ತೋಕೆ ಮುಂಚೆ ಫೋನ್ ಮಾಡಿದ್ನಪ್ಪ. ಫ್ಲೈಟ್ ಹತ್ತದ್ಮೇಲೆ ಕೂತ್ಕೊಂಡ್ಮೇಲೆ ರೂಮ್ಗೆ ಹೋದ್ಮೇಲೆ ರೂಮಿಂದ ಹೊರಟ್ನಾ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ನೀನು ಕನ್ಫರ್ಮ್ ಮಾಡ್ಕೋಬೇಕು. ಬಂದೇ ಬರ್ತಾರಜ್ಜಿ. ಅವ್ರಿಗೆ ಯಾವ ಜಾಗ, ಎಷ್ಟು ಗಂಟೆಗೆ ಮುಹೂರ್ತ ಅಂತ ಬಾಯ್ಪಾಠ ಆಗಿದೆ. ಅವ್ರು ಬರ್ತಾರೆ, ಟೆನ್ಷನ್ ಮಾಡ್ಕೊಂಬಿಡಿ. ನಾನಾ ಬಂದೆ. ನಿರೋಷ. ಓ ಭೈರವಿ ಅಮ್ಮ ಅವರು, ಇದೇನು ಮದುವೆಗೆ ಸಿಂಪಲ್ ಆಗಿ ಬಂದಿದ್ದೀರಾ? ನಾನು ಮದುವೆಗೆ ಬಂದಿರೋದು ನಿಮ್ಮ ಕಡೆಯವ್ರಿಗೂ ಇಷ್ಟ ಇಲ್ಲ, ನಮ್ಮ ಕಡೆಯವ್ರಿಗೂ ಇಷ್ಟ ಇಲ್ಲ. ಆದರೂ ನಾನು ಮದುವೆಗೆ ಬರಲೇಬೇಕು ಬಂದಿದ್ದೀನಿ. ಅದು ಅರ್ಥ ಆದ್ಮೇಲೂ ಬಂದಿದ್ದೀರಲ್ಲ. ಏನೇ ಹಾಗಂದ್ರೆ ನೋಡು, ನಾನು ಮದುವೆಗೆ ಬರಲೇಬೇಕು, ನಾನು ಅನ್ಕೊಂಡಾಗ ನಡಿಲೇಬೇಕು. ಶಶಾಂಕ್ ಬಂದಿದ್ದಾನಾ? ಬರ್ತಿದಾರ ಅನ್ಸುತ್ತೆ. ಅದೇನೋ ಫ್ಲೈಟ್ ಹತ್ತುತ್ತಾ ಇದೀನಿ ಅಂತ ಅದಕ್ಕೆ ಫೋನ್ ಮಾಡಿದ್ರು. ಆಮೇಲೆ ನಂಗೆ ಗೊತ್ತಿಲ್ಲ. ಫೋನ್ ಮಾಡಮ್ಮ. ನೀವೇ ಮಾಡ್ಬೋದಲ್ವಾ? ಅದೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲಮ್ಮ. ನೀನು ಫೋನ್ ಮಾಡೆ ಫೋನು. ಹೇಳಿ ನಿರುಷಾ. ಹಲೋ ಶಶಾಂಕ್ ಮಾವ, ನಾನು ನಿರುಷಾ. ಚೆನ್ನಾಗಿದ್ದೀರಾ? ಜರ್ನಿ ಎಲ್ಲ ಸೇಫ್ ಆಗಿತ್ತಾ? ಆರಾಮಾಗಿ ರೀಚ್ ಆದ್ರಾ? ತಿಕ್ಲಿ, ನಾನು ಯಾಕೆ ಶಶಾಂಕ್ ಮಾವ ಆಗ್ಲಿ? ಏನಾಯ್ತು ನಿನಗೆ? ಹೌದು ಮಾವ, ನೀವೇ ಇಂಡಿಯಾಗೆ ರೀಚ್ ಆದ್ರಿ ತಾನೆ? ಜರ್ನಿ ಎಲ್ಲ ಸೇಫ್ ಆಗಿತ್ತು ತಾನೆ? ಇಲ್ಲ, ಏನು ತೊಂದರೆ ಆಗಲಿಲ್ಲ. ಆರಾಮಾಗಿ ಬಂದು ಲ್ಯಾಂಡ್ ಆಗಿದ್ದೀನಿ. ಅಬ್ಬಬ್ಬಬ್ಬ, ಅದೇನು ಸಂತೋಷ ನೋಡಿ ನಿಮಗೆ ನಮ್ಮ ಮದುವೆ ಆಗ್ತಿರೋದು. ಬೇಗ ಬನ್ನಿ ಮಾವ, ನಿಮ್ಮ ದಾರಿನೇ ಕಾಯ್ತಾ ಇದ್ದೀವಿ. ಯಾರು ಇಲ್ಲದೆ ಇದ್ರು ನಮ್ಮ ಭೈರವಿ ಅಮ್ಮ ಅಂತೂ ನೀವು ಬರಲಿ ಅಂತಾನೆ ಕಾಯ್ತಿದ್ದಾರೆ. ಕೊಡೆ ಇಲ್ಲಿ, ನಾನು ಮಾತಾಡ್ತೀನಿ. ಆದಿ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿದೆ ಅಂತ ಬಂತಂತೆ. ಯಾಕೆ ಅಂತ ಕೇಳ್ತೀನಿ. ಕೊಡೆ. ಭೈರವಿ ಅಜ್ಜಿ ಮಾತಾಡ್ತಾರಂತೆ, ಕೊಡ್ಲಾ? ತಡ್ಡಿ, ಕೊಟ್ಕಿಟ್ಬಿಟ್ಟು ಆಮೇಲೆ ನೋಡೋ, ನಾವು ಇಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಳ್ದೇ ಇರೋಷ್ಟು ಕ್ಯೂಡ್ ಇರ್ಬೋದು ಆ ಎಮ್ಮನ್ಗೆ. ಆದರೆ ವಾಯ್ಸ್ ರೆಕಗ್ನೈಸ್ ಮಾಡದೇ ಇರುವಷ್ಟು ದಡ್ಡಿ ಏನಲ್ಲ ಅವಳು. ದಯವಿಟ್ಟು ಕೊಡಬೇಡ. ಓ ಹೌದಾ, ಸರಿ. ಹಾಗಾದ್ರೆ ಅಜ್ಜಿ ಇನ್ನೇನು ಅವರೇ 20 ನಿಮಿಷದಲ್ಲಿ ಛತ್ರದಲ್ಲೇ ಇರ್ತಾರಂತೆ. ಹೌದಾ? ಶಶಾಂಕ್ ಬರ್ತಿದ್ದಾನಾ? ಹಾಗಾದ್ರೆ ಗೇಟಲ್ಲಿ ಕಾಯ್ತಾ ಇರ್ತೇನೆ. ಶಶಾಂಕ್ ಬರ್ತಿದ್ದಾನೆ. ಹಲೋ, ಭೈರವಿ ಅಜ್ಜಿ ಬಾಗ್ಲ ಹತ್ರ ಬರ್ತಿದ್ದಾರೆ. ಬರಲಿ. ಓಕೆ, ಬಾಯ್. ಶಶಾಂಕ್ ಬರ್ತಾನೆ. ಏನು ಭೈರವಿ ಅಮ್ಮ, ಡ್ಯಾನ್ಸ್ ಮಾಡುವಷ್ಟೆಲ್ಲ ಖುಷಿ ಆಗ್ಬಿಟ್ಟಿದ್ದೀರಾ? ನಂದೇನಾದ್ರೂ ಸಹಾಯ ಬೇಕಾ ನಿಮಗೆ? ಅಪ್ಪ, ನಿನ್ಗೊಂದು ದೊಡ್ಡ ನಮಸ್ಕಾರ. ನಿನ್ ಸಹಾಯ ಏನು ಬೇಕಾಗಿಲ್ಲಪ್ಪ. ಇಷ್ಟು ದಿವಸ ಮಾಡಿದ್ಯಲ್ಲ, ಅದೇ ಬೇಕಾದಷ್ಟು. ನಾನಿವಾಗ ಹೋಗ್ಬೇಕು, ದಾರಿ ಬಿಡ್ತೀಯಾ? ಹೋಗಿ. ನೀವು ಯಾವಾಗಲೂ ಅರ್ಜೆಂಟ್ ಕೆಲಸಗಳೇ ಮಾಡೋದು. ಯಾವಾಗ ನಾರ್ಮಲ್ ಕೆಲಸ ಮಾಡಿದ್ದೀರಾ? ಹೋಗಿ, ಇದಂತೂ ತುಂಬಾ ಅರ್ಜೆಂಟ್ ಕೆಲಸ. ಹೋಗಿ, ನಿಮ್ಮ ಬಾಯ್ ಫ್ರೆಂಡ್ ಬರ್ತಾನೆ, ಹೋಗಿ. ಹೋ. ಚೆನ್ನಾಗಿದೆ. ಭೈರವಿ ಅಂತ ಭೈರವಿಗೆ ಟಾರ್ಚಾ? ನಮ್ಮನೆ ವಿಷಯಕ್ಕೆ ಯಾರೇ ಬಂದ್ರು ಹೀಗೇನೆ. ಕುತ್ತಿಗೆ ಇನ್ನೂ 3 ಗಂಟೆ ಬಿದ್ದಿಲ್ಲ, ಆಗಲೇ ನಿಮ್ಮನೆ ಆಗೋಯ್ತಾ? ಯಾಕೆ, ಮದುವೆ ನಡೆಯೋದು ಡೌಟಾ? ಶಶಾಂಕ್ ಬರ್ದೆ ಆದಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಲ್ಲ. ನೋಡೋಣ. ಭೈರವಿ ಅವ್ರನ್ನ ನೀನು ಫೂಲ್ ಮಾಡ್ಬೋದು, ಶಶಾಂಕ್ ಅವ್ರ ಹತ್ರ ಫೋನಲ್ಲಿ ಮಾತಾಡಿದೆ ಅಂತ. ಆದರೆ ಶಶಾಂಕ್ ಅವ್ರ ಫೋನು ಸ್ವಿಚ್ ಆಫ್ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಯಾಕೆ ಏನು ಅಂತ ನಾನು ಕಂಡು ಹಿಡಿತೀನಿ.
ಆಯಿತು, ಅಷ್ಟರಲ್ಲಿ ನನ್ನ ಮದುವೆ ಮುಗಿದು ಭೂಮ್ ದೂಟನೂ ಮುಗ್ದಿರತ್ತೆ. ನಾನು ಆದಿ ಹೆಂಡ್ತಿಯಾಗಿ ನನ್ನ ಮನೇನೂ ತುಂಬಿಸ್ಕೊಂಡಿರ್ತಾರೆ. ಕನಸುಗಳಿರಬೇಕು, ಭ್ರಮೆಗಳಲ್ಲ. ನಿನ್ನ ಈ ಆಟಗಳನ್ನೆಲ್ಲ ನಾನು ಭೈರವಿ ಅವ್ರಿಗೆ ಹೇಳಲ್ಲ. ಯಾಕೆಂದರೆ ಶಶಾಂಕು ಬಂದೇ ಬರ್ತಾರೆ ಅಂತ ಭೈರವಿಯವರು ತುಂಬ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಶಶಾಂಕ್ ಬರದೆ ಆದಿ ಮಂಟಪ ಏರ್ದಿರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಆರ್ತಿ ಅವರನ್ನ ಡಿವೋರ್ಸ್ ಮಾಡ್ತಾ ಇದ್ರಂತೆ. ಅವರಿಂದನೇ ನೀವಿಬ್ರು ಡಿವೋರ್ಸ್ ಆಗ್ತಿರೋ ವಿಚಾರ ಗೊತ್ತಾಗಿದ್ದು. ನಮಸ್ಕಾರ ಸೂರ್ಯರಿಗೆ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ. ಎಂತ ಬರುದು ಮಾರಾಯರೆ, ಬಂದರಿ ಬನ್ನಿ ಹೇಳುವರ್ ಗತಿಲ್ಲ, ಬಂದರಿ ಕೂತ್ಕೊಂಡು ಹೇಳುವರ್ ಗತಿಲ್ಲ. ನೀವು ನೋಡ್ರಿ ಇಲ್ಲ ಸುಮ್ಮನೆ ನಿಂತ್ಕೊಂಡಿದ್ದು. ಹೋಗಿ ಮಾರಾಯರೆ, ಇಲ್ಲ ಬಾಗಿಲಲ್ಲಿ ನಿಂತ್ಕೊಂಡು ಎಲ್ಲರೂ ಸ್ವಾಗತ ಮಾಡಿ. ಅಲ್ಲಿ ನಮ್ಮ ತಾಯಿ ಇದಾರಲ್ಲ. ಅಲ್ಲ, ಅಲ್ಲಿ ನಿಮ್ಮ ತಾಯಿ ಯಾರು ಇಲ್ಲ ಮಾರಾಯ. ನೀ ಹೋಗು, ಅಲ್ಲಿ ಹೋಗು, ನಾ ಹೇಳದ್ ಕೇಳಿ ನೀವು ಅಲ್ಲಿ ಹೋಗು. ಅಯ್ಯೋ 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 ಅಯ್ಯೋ, ತಂಗಿ ನೀ ಇಲ್ಲಿರುವುದ? ಯಾಕೆ? ಅಯ್ಯೋ, ಅಲ್ಲಿ ಬಾಗಿಲಲ್ಲಿ ಯಾರು ಹೇಳುವರು ಕೇಳೋರು ಯಾರು ಗೊತ್ತಿಲ್ಲ ಮಾರೈತಿ. ಅಲ್ಲ, ನಿಮ್ಮ ಕಡೆಯವರೆಲ್ಲ ಎಷ್ಟೊಂದು ಜನ ಬರ್ತಾ ಇರೋದು, ನೀ ನೋಡ್ರಿ ಇಲ್ಲಿರೋದು. ನೋಡು, ಈ ಕೆಲಸ ಬಲ್ಲ ನೋಡು, ಅದು ಮಾಡ್ತು. ನೀ ಹೋಗು ಮಾರೈತಿ, ಹೋಗು. ಹೇಳೋದು ಕೇಳು ತಂಗಿ, ನೀ ಹೋಗು. ಹಾಂ, ಹೌದಾ? ಓ, ಓಕೆ ಓಕೆ, ಬರಲಿ ಬರಲಿ ಬರಲಿ. ಮಾವ, ಮಿನಿಸ್ಟ್ರು ಬರ್ತಿದ್ದಾರಂತೆ. ಹೌದಾ? ಬರಲಿ ಬಿಡಿ. ಸರಿ ಮಾವ, ನೀವೀಗ ನಿಮ್ಮ ಪಾಡಿಗೆ ನೀವು ಅವ್ರ ಪಾಡುವವ್ರು ನಿಂತ್ಕೊಂಡ್ರೆ ಅವ್ರೇನು ಅನ್ಕೋತಾರೆ? ಅತ್ತೆ, ನೀವು ಬನ್ನಿ, ಇಬ್ಬರು ಪಕ್ಕ ಪಕ್ಕ ನಿಂತ್ಕೊಂಡು ಬಂದವ್ರನ್ನ ಸ್ವಾಗತಿಸಿ. ನಿಮ್ಮ ಮಧ್ಯೆ ಇರೋ ಬಿರುಕು ಅವ್ರಿಗೆ ಗೊತ್ತಾಗೋದು ಬೇಡಲ್ಲ. ಎಲ್ಲ ಅವ್ರಿಗೆ ಗೊತ್ತಿದೆ. ಅದು ಸರಿ ಮಾವ, ಅಟ್ಲೀಸ್ಟ್ ಮದುವೆ ದಿವಸ ಆದರೂ ಇಬ್ಬರು ಒಂದಾಗಿದ್ದಾರೆ ಅಂದ್ಕೊಳ್ಳಿ ಅವರು, ಅಲ್ವಾ? ಅತ್ತೆ, ಬನ್ನಿ. ಅತ್ತೆ ಪ್ಲೀಸ್, ಅತ್ತೆ ಪ್ಲೀಸ್ ಬನ್ನಿ. ಬರೆಯದ ಓಲೆಯೊಂದು ಕಿಸೆಯಲಿ ಕಾಯಲಿ, ಭರವಸೆ ನೀಡುವಂಥ ಕಿರುನಗೆ ಮೂಡಲಿ. ಇಬ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರ ಗೊತ್ತಾ? ಥೇಟ್ ಪಾರ್ವತಿ ಪರಮೇಶ್ವರರ ಥರ. ನಿಮ್ಮದೇ ಮದುವೆ ಅನ್ನೋ ಹಾಗಿದ್ದೀರಾ. ಈಗಲೂ ಹೊಸ ಮನೆ ಮೇಲೆ ಕೂರಿಸ್ಬಿಟ್ರೆ ನಿಮ್ಮನ್ನ ಥೇಟ್ ಗಂಡು ಹೆಣ್ಣು. ನಿಮ್ಮ ಮಕ್ಕಳು ಮದುವೆ ಆಗ್ತಿದ್ದಾರೆ ಅಂತಂದ್ರೆ ಯಾರು ನಂಬಲ್ಲ. ವೈ ಮನಸ್ಸು ಮರೆತು ಬಿಡಿ ಪ್ಲೀಸ್. ನಮಸ್ಕಾರ ಸೂರ್ಯ ಅವ್ರಿಗೆ. ಓ ನಮಸ್ಕಾರ ಸರ್. ತುಂಬಾ ಬಿಸಿ ಇರ್ತೀರಿ, ನೀವು ಬರ್ತೀರೋ ಇಲ್ಲೋ ಅಂತ ಅನ್ಕೊಂಡಿದ್ದೆ. ನೀವು ನಮ್ಗೆ ಅಷ್ಟು ಆತ್ಮೀಯರು, ನಾವು ಬರ್ದೇ ಹೋದ್ರೆ ಹೇಗೆ? ಅಂತೂ ಮಕ್ಕಳು ಮದುವೆ ಸಲುವಾಗಾದರೂ ಗಂಡ ಹೆಂಡತಿ ಒಂದಾದ್ರಲ್ಲ, ಅಷ್ಟು ಸಾಕು. ಮನೆ ಅಂದಮೇಲೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ವೈಯಕ್ತಿಕ ಬದುಕು ಸಾರ್ವಜನಿಕರಿಗೆ ಪ್ರದರ್ಶನದ ವಸ್ತು ಆಗಬಾರ್ದು.
ಸಾರಿಪ್ಪ, ಬುದ್ಧಿ ಹೇಳ್ತೀನಿ ಅಂತ ಬೈಕೋಬೇಡಿ. ಇಲ್ಲ ಸರ್. ಎನಿವೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಗೆಟಿಂಗ್ ರಿಯೂನಿಟೆಡ್. ಆ್ಯಕ್ಚುಲಿ ನೀವಿಬ್ರು ಬೇರೆ ಬೇರೆನೇ ಆಗಿರಲಿಲ್ಲ. ಟು ಬಿ ಮೋರ್ ಸ್ಪೆಸಿಫಿಕ್, ಆಮ್ ಐ ರೈಟ್? ಯಸ್, ಐ ಆಮ್ ರೈಟ್. ಬನ್ನಿ ಬನ್ನಿ. ನೋಡಿದ್ರತ್ತೆ, ಅವ್ರ ಮುಂದೆ ಮಾವ ನಿಮ್ಮನ್ನು ಬಿಟ್ಕೊಡ್ಲೇ ಇಲ್ಲ. ಅಂದರೆ ಪ್ರೀತಿ ಇದೆ ಅಂತ ಅರ್ಥ. ಮಧ್ಯಾಹ್ನಕ್ಕೆ ಡಿವೋರ್ಸ್ ಆಗುತ್ತೆ. ಪ್ರೀತಿ ಇದ್ರೂ ಅಷ್ಟೇ, ಇಲ್ದಿದ್ರೂ ಅಷ್ಟೇ. 2 ಸಹಿ, 1 ಮೊಹರು, ಮುಗೀತು. ಆದಿ ಕಡೆಯವರಾ? ಆದಿ ಫ್ರೆಂಡ್ಸ್ ಅಲ್ವಾ? ಓ ಪ್ಲೀಸ್ ಬನ್ನಿ, ತಿಂಡಿ ಮಾಡಿ. ಒಳಗೋಗಿ. ಅಲ್ಲಿ ಕರೀತಾ ಇದ್ದಾರೆ ನಿಮ್ಮನ್ನ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂಜ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಓಂ ನಮಃ ಸದಸೇ ನಮಃ ಸದಸಸ್ಪತಯೇ ನಮಃ ಸಖೀಣಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥ್ವೇ. ಕೃಷ್ಣನ್ ಅಂತ ಪಾಲಿಟಿಷಿಯನ್ ನೀವು. ಈ ಕಡೆಗೆ ಮಗುಗೆ ಜೋಡ್ತೀರಾ, ಆ ಕಡೆಗೆ ತೊಟ್ಲು ತೂಗ್ತೀರಾ. ಪಬ್ಲಿಕ್ಕಾಗಿ ಹೇಳ್ತೀರಾ ಆರ್ತಿಗೆ ಡಿವೋರ್ಸ್ ಮಾಡ್ತಾ ಇದ್ದೀನಿ ಅಂತ. ಆದರೆ ಬಂದ ಅತಿಥಿಗಳನ್ನು ಜೊತೆಯಾಗೇ ಬರಮಾಡ್ಕೊಳ್ತೀರಾ. ಮೆಚ್ಚಬೇಕಾಗಿದ್ದೆ ನಿಮ್ಮನ್ನು. ಮದುವೆ ನಮ್ಮ ಮನೆದಲ್ವಾ? ಹಾಂ, ಅದಕ್ಕೆ ಹೇಳಿದ್ದು ಬಹಳ ಇಂಟೆಲಿಜೆಂಟ್ ಪಾಲಿಟಿಷಿಯನ್ ಅಂತ. ಈ ಕಡೆಗೆ ಮಗನ ಮದುವೆ ಮಾಡ್ತೀರಾ, ಆ ಕಡೆಗೆ ಗಂಡ ಹೆಂಡತಿ ಬೇರೆ ಬೇರೆ ಆಗ್ತೀರಾ. ಇದರ ಅರಿವು ಜನಗಳಿಗೆ ಇರೋದೇ ಇಲ್ಲ. ಬಹಳ ಬುದ್ಧಿವಂತಿಕೆ. ಇದು ಬುದ್ಧಿವಂತಿಕೆ ಅಲ್ಲ, ಹೃದಯವಂತಿಕೆ. ಓ, ಗಂಡ ಹೆಂಡತಿ ಬೇರೆ ಬೇರೆ ಆಗೋದು ಹೃದಯವಂತಿಕೆನಾ? ಒಳಗಡೆ ಬಿಟ್ಟಿದ್ದೇ ತಪ್ಪಾಯ್ತಾ? ಎಲ್ಲಿ ಏನು ಮಾತಾಡಬೇಕು ಅನ್ನೋ ವಿವೇಕ ಇಲ್ವೇನ್ರಿ ನಿಮಗೆ? ಮದುವೆ ನಡೀತಾ ಇದೆ ಇಲ್ಲಿ. ಮನಸ್ಸಿದ್ರೆ ಒಳ್ಳೇದಾಗಲಿ, ಕೊನೆವರೆಗೂ ಚೆನ್ನಾಗಿರಲಿ, ಮಗನ ಬದುಕು ಥರ ಆಗೋದು ಬೇಡ ಅಂತ ಆಶೀರ್ವಾದ ಮಾಡಿ. ನಿಮ್ಮ ಮಗಳು ಮದುವೆ ನಡೀತಾ ಇರೋದಿಲ್ಲಿ, ಅದ್ರ ಕಡೆ ಗಮನ ಕೊಡಿ. ಅದನ್ನು ಬಿಟ್ಟು ಬೇರೆಯವ್ರು ಏನು ಮಾಡ್ತಾರೆ ಅನ್ನೋ ಯೋಚನೆ ನಿಮಗೆ ಬೇಡ. ಅರ್ಥ ಆಯ್ತಾ? ಆ ಕಡೆ ಕೂತ್ಕೊಳ್ಳಿ, ಆ ಕಡೆ ಕೂತ್ಕೊಳ್ರಿ. ನಿಮಗೆ ಹೇಳಿದ್ದು. ಮಾವ, ಈಗ ಗಂಡಿನ ತಂದೆ ತಾಯಿ ಹೋಗಿ ವಸ್ತ್ರ ತಗೋಬೇಕು. ನಾನು ಯಾಕೆ ಹೋಗಲಿ? ಮದುವೆ ಪತ್ರಿಕೆಯಲ್ಲಿ ಶಶಾಂಕ್ ಹೆಸರಿರೋನು. ಅವನು ಬರ್ತಾನೆ, ಅವನೇ ಹೋಗಲಿ. ಇಲ್ಲ ಮಾವ, ಖಂಡಿತ ಬರಲ್ಲ. ಬರಲ್ಲ ಅಂತ ಹೇಗೆ ಹೇಳ್ತೀರಾ? ಅವನು ಬರ್ತಾನೆ ಅಂತ ಭೈರವಿ ಹೇಳಿದರು, ಆದಿ ಹೇಳ್ದ, ಪತ್ರಿಕೆಯಲ್ಲಿ ಅವ್ರ ಹೆಸರಿದೆ. ಸುಮ್ಮನೆ ನನ್ನನ್ನು ಮುಜುಗರಕ್ಕೆ ಇಟ್ಟು ಮಾಡಬೇಡಿ ಪ್ಲೀಸ್. ಅಯ್ಯೋ ಇಲ್ಲ ಮಾವ, ಪ್ಲೀಸ್ ಪ್ಲೀಸ್ ರಂಜಿತ್, ಅರ್ಥ ಮಾಡ್ಕೊ. ವಧುಗೆ ಸೋದರ ಮಾವನ ಅಣ್ಣನ ಬನ್ನಿ, ವಸ್ತ್ರಗಳನ್ನ ಕೊಡಬೇಕು. ಹಾಂ ಬಂದೆ. 2 ವಧುಗಳಿಗೂ ನಾನೇ ಅಣ್ಣ. ಊರವ್ರಿಗೆಲ್ಲ ಆಗ್ಬಿಡು ಅಣ್ಣ. ಬಂದೆ.
ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ಚಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವ. ಇದನ್ನ ವಧುಗೆ ವರನಿಗೆ ತಲುಪಿಸ್ಬಿಟ್ಟು ಬನ್ನಿ. ಸರಿ. ಅಮ್ಮ ನಿಮ್ಮ ಯಜಮಾನನ್ನ ಕರೀರಿ. ಈ ವಸ್ತ್ರನ ವರನ ತಂದೆ ತಾಯಿ ಸ್ವೀಕರಿಸ್ಬೇಕು.